ಪ್ರಧಾನಿ ನರೇಂದ್ರ ಮೋದಿ, ಶಾರುಖ್ ಖಾನ್, ಸಲ್ಮಾನ್ ಖಾನ್ ಹೀಗೆ ದೇಶದ ಘಟಾನುಘಟಿ ನಾಯಕರು, ಸೂಪರ್ ಸ್ಟಾರ್ಗಳು ಕೂತಿದ್ದ ಆ ಕಟಕಟೆಯಲ್ಲಿ ಇದೀಗ ಒಬ್ಬ ಕನ್ನಡಿಗ ಬಂದು ಕುಳಿತಿದ್ದಾರೆ. ಆದರೆ ಈ ಸಲ ಕಟಕಟೆಯಲ್ಲಿ ಕೂತಿದ್ದು ಸಾಮಾನ್ಯ ಸ್ಟಾರ್ ಅಂತೂ ಅಲ್ವೇ ಅಲ್ಲ. ಕನ್ನಡದಿಂದಲೇ ಬೆಳೆದು ಇಡೀ ದೇಶವನ್ನೇ ಗೆದ್ದ ರಾಕಿಂಗ್ ಸ್ಟಾರ್ ಯಶ್. ಏನಿದು ಕಟಕಟೆಯ ಮ್ಯಾಟರ್? ವೀಕ್ಷಕರೇ, ರಾಕಿಂಗ್ ಸ್ಟಾರ್ ಯಶ್ ಇದೀಗ ದೇಶದ ಅತ್ಯಂತ ಜನಪ್ರಿಯ ಕಾರ್ಯಕ್ರಮದಲ್ಲಿ ಒಂದಾದ ಆಪ್ ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದು ಒಂದು ಕೋರ್ಟ್ ಇದ್ದ ಹಾಗೆ, ಬಟ್ ಕೋರ್ಟ್ ಅಲ್ಲ. ಹಾಗಾದ್ರೆ ಏನು ಇದರ ವಿಶೇಷತೆ? ಯಶ್ ಅವರ ಎಂಟ್ರಿ ಯಾಕೆ ಇಷ್ಟು ವೈರಲ್ ಆಗ್ತಾ ಇದೆ? ಕನ್ನಡಿಗರಿಗೆ ಇದು ಒಂದು ಹೆಮ್ಮೆಯ ವಿಷಯ ಆಗಲಿದ್ದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ವೀಕ್ಷಕರೇ, ಯಶ್ ಇವಾಗ ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ಬಾಲಿವುಡ್ ಬಾರ್ಡರ್ ಕೂಡ ದಾಟಿ ಹಾಲಿವುಡ್ ಲೆವೆಲ್ಗೆ ಕಾಲಿಟ್ಟಿದ್ದಾರೆ. ಯಶ್ ಅವರ ಮುಂದಿನ 2 ಬಹು ನಿರೀಕ್ಷಿತ ಸಿನಿಮಾಗಳಾದ ರಾಮಾಯಣ ಹಾಗೂ ಟಾಕ್ಸಿಕ್ ಬಿಡುಗಡೆಗೆ ಸಿದ್ಧ ಕೂಡ ಆಗ್ತಿವೆ. ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಈ 2 ಸಿನಿಮಾಗಳ ಜೊತೆ ಯಶ್ ಅವರ ಸಂಬಂಧ ಕೇವಲ ಆಕ್ಟರ್ ಆಗಿ ಅಷ್ಟೇ ಅಲ್ಲ, ಯಶ್ ಅವರು ಈ ಸಿನಿಮಾಗಳ ನಿರ್ಮಾಪಕರು ಕೂಡ ಆಗಿದ್ದಾರೆ. ಸೊ ಇದಕ್ಕಿನ ಸಿನಿಮಾಗಳ ಪ್ರಚಾರ ಕಾರ್ಯವೂ ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಸೊ ಇದರಿಂದ ಈಗ ದೇಶದ ಪ್ರತಿಷ್ಠ ಕಾರ್ಯಕ್ರಮಗಳಲ್ಲಿ ಒಂದಾದ ಆಪ್ ಕಿ ಅದಾಲತ್ ನಲ್ಲಿ ಯಶ್ ಕಾಣಿಸಿಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಬಗ್ಗೆ ಹಲವಾರು ಜನರಿಗೆ ಗೊತ್ತಿರುತ್ತೆ, ಬಟ್ ಯಾರಿಗೆ ಗೊತ್ತಿಲ್ಲ ಅವರಿಗೆ ಒಂದು ಶಾರ್ಟ್ ನಲ್ಲಿ ಎಕ್ಸ್ಪ್ಲೇನ್ ಮಾಡೋಣ. ಆಪ್ ಕಿ ಅದಾಲತ್ ಅಂದ್ರೆ ಇದರ ಅರ್ಥ ನಿಮ್ಮ ನ್ಯಾಯಾಲಯ ಅಥವಾ ನಿಮ್ಮ ಕೋರ್ಟ್ ಎಂದರ್ಥ. ವೀಕ್ಷಕರೇ, ಈ ಹೆಸರು ಕೇಳಿ ಯಾವುದೋ ನಿಜ ಕೋರ್ಟ್ ಅಂತ ಅನ್ಕೋಬೇಡಿ. ಆಪ್ ಕಿ ಅದಾಲತ್ ಒಂದು ವಿಶೇಷ ರೀತಿಯ ಇಂಟರ್ವ್ಯೂ ಕಾರ್ಯಕ್ರಮ ಆಗಿದ್ದು, ಈ ಕಾರ್ಯಕ್ರಮವನ್ನು ಖ್ಯಾತ ಪತ್ರಕರ್ತ ಆದಂತಹ ರಜತ್ ಶರ್ಮಾ ಅವರು ಇಂಡಿಯಾ ಟಿವಿ ಚಾನೆಲ್ನಲ್ಲಿ ನಡೆಸಿಕೊಡ್ತಾರೆ. ಈ ಟಿವಿ ಶೋನ ವಿಶೇಷತೆ ಏನು ಗೊತ್ತಾ? ಕಾರ್ಯಕ್ರಮದ ಸೆಟ್ನಲ್ಲೇ ಒಂದು ಕೋರ್ಟ್ ರೀತಿಯಲ್ಲಿ ರೆಡಿ ಮಾಡಲಾಗುತ್ತೆ ಹಾಗೂ ಒಬ್ಬರನ್ನ ಜಡ್ಜ್ ರೀತಿಯಲ್ಲಿ ಕೂಡ ಕೂರಿಸಲಾಗುತ್ತೆ. ಅಂದ್ರೆ ಆ ಸೀನ್ ನೋಡಿದ್ರೆ ಒಂದು ಕೋರ್ಟ್ ರೀತಿಯ ಫೀಲ್ ಬರುವ ಹಾಗೆ ಕ್ರಿಯೇಟ್ ಮಾಡಿದ್ದು. ಅವರ ಮುಂದೆ ಒಂದು ಕಟಕಟೆ ಕೂಡ ಇರುತ್ತದೆ. ಕಾರ್ಯಕ್ರಮಕ್ಕೆ ಬಂದ ಗೆಸ್ಟ್ ಗಳನ್ನ ಅದರಲ್ಲಿ ಕೂರಿಸಲಾಗುವುದು. ಕೋರ್ಟ್ನಲ್ಲಿ ಜನ ಹೇಗೆ ಕೂರುತ್ತಾರೋ ಅದೇ ರೀತಿ ಕಾರ್ಯಕ್ರಮದಲ್ಲಿ ಕೂಡ ಹಲವಾರು ಪ್ರೇಕ್ಷಕರು ಶೋನಲ್ಲಿ ಹಾಜರಾಗಿ ನೋಡಬಹುದು. ಇನ್ನು ರಜಿತ್ ಶರ್ಮಾ ಅವರು ಸೇಮ್ ಟು ಸೇಮ್ ಲಾಯರ್ ಹಾಗೆ ವಿಚಾರಣೆ ಮಾಡುವ ರೀತಿಯಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಆದರೆ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು ಸಾಮಾನ್ಯ ಇಂಟರ್ವ್ಯೂಗಿಂತ ತುಂಬ ಡಿಫ್ರೆಂಟ್ ಆಗಿ ಸೆಲೆಬ್ರಿಟಿಗಳ ಜೀವನ ಹಾಗೂ ಅವರ ಹೆಜ್ಜೆ ಗುರುತು ಮತ್ತೆ ಜೀವನ ಶೈಲಿ ಅಂದ್ರೆ ಅವರ ಲೈಫ್ ಸ್ಟೈಲ್ ಬಗ್ಗೆ ವಿಚಾರಣೆಗಳು ಹಾಗೆ ಪ್ರಶ್ನೆಗಳ ಉತ್ತರಗಳ ಮೂಲಕ ಚರ್ಚೆಗಳು ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ವೀಕ್ಷಕರೇ, ನಮ್ಮ ಇಂಡಿಯಾದಲ್ಲಿ ಈ ಶೋ ಒಂದು ಸಣ್ಣ ಶೋ ಅಲ್ಲ, ಇದು ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಆಗಿದ್ದು, ಇದರಲ್ಲಿ ಇದಕ್ಕಿಂತ ಮುಂಚೆ ಯಾರ್ಯಾರು ಗೆಸ್ಟ್ ಬಂದಿದ್ದಾರೆ ಅಂದ್ರೆ ಇದು ಸಾಮಾನ್ಯ ಶೋ ಅಲ್ಲ ಅನ್ನೋದಕ್ಕೆ ಇದರ ಗೆಸ್ಟ್ಗಳ ಲಿಸ್ಟ್ ನೋಡಿದ್ರೇನೆ ಅರ್ಥ ಆಗುತ್ತೆ. ದೇಶದ ಪ್ರಧಾನಿಗಳಾದ ನರೇಂದ್ರ ಮೋದಿ, ಅಟಲ್ ಬಿಹಾರಿ ವಾಜಪೇಯಿ, ರಾಜಕೀಯ ಕ್ಷೇತ್ರದ ದಿಗ್ಗಜರಾದ ಸ್ಮೃತಿ ಇರಾನಿ ಹಾಗೂ ರಾಹುಲ್ ಗಾಂಧಿ ಸೇರಿದಂತೆ ಹೀಗೆ ಹಲವಾರು ಪೊಲಿಟಿಷಿಯನ್ಗಳು ಈ ಕಾರ್ಯಕ್ರಮದಲ್ಲಿ ಬಂದು ಹೋಗಿರುವ ಮೂಲಕ ಸಾಕಷ್ಟು ಹೆಸರುವಾಸಿಯಾದಂತಹ ಕಾರ್ಯಕ್ರಮ ಇದಾಗಿದೆ. ಈ ಕಾರ್ಯಕ್ರಮದಲ್ಲಿ ಕೇವಲ ಪೊಲಿಟಿಷಿಯನ್ ಅಷ್ಟೇ ಅಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲಿರುವ ಹಲವಾರು ಸೆಲೆಬ್ರಿಟಿಗಳು ಅಂದ್ರೆ ಸಲ್ಮಾನ್ ಖಾನ್, ಶಾರುಖ್ ಖಾನ್, ಕಂಗನಾ ರನಾವತ್, ಪ್ರಿಯಾಂಕಾ ಚೋಪ್ರಾ, ಅಮೀರ್ ಖಾನ್ ಸೇರಿದಂತೆ ಬಾಲಿವುಡ್ನ ಅನೇಕ ದಿಗ್ಗಜರು ಕೂಡ ಇದೇ ಕಟಕಟೆಯಲ್ಲಿ ಕುಳಿತಿದ್ದರು. ಇಂತಹ ಎಲ್ಲ ಹೆಸರುಗಳು ಇರುವ ಈ ಪಟ್ಟಿಯಲ್ಲಿ ಇವಾಗ ಯಶ್ ಅವರ ಹೆಸರು ಕೂಡ ಸೇರಲಿದೆ. ಅಷ್ಟಕ್ಕೂ ಇದು ಕನ್ನಡಿಗರಿಗೆ ಯಾಕೆ ಇಷ್ಟು ಹೆಮ್ಮೆಯ ವಿಷಯ ಅಂತ ಗೊತ್ತಾ? ಈ ವೈರಲ್ ಆಗ್ತಾ ಇರೋ ಸುದ್ದಿಯಲ್ಲಿ ಸ್ಪೆಷಾಲಿಟಿ ಅಂದ್ರೇನೆ ಇದು. ಈ ಹಿಂದೆ ಆಪ್ ಕಿ ಅದಾಲತ್ ಕಾರ್ಯಕ್ರಮದಲ್ಲಿ ಕನ್ನಡದ ನಟರು ಕಾಣಿಸಿಕೊಂಡಿಲ್ಲ ಅಂತ ಹೇಳಲು ಸಾಧ್ಯ ಇಲ್ಲ. ಯಾಕಂದ್ರೆ ಕನ್ನಡದ ಮೂಲದವರಾದ ಸುನಿಲ್ ಶೆಟ್ಟಿ, ಐಶ್ವರ್ಯ ರಾಯ್, ದೀಪಿಕಾ ಪಡುಕೋಣೆ ಮತ್ತು ಶಿಲ್ಪಾ ಶೆಟ್ಟಿ ಇವರಂತಹ ಸ್ಟಾರ್ಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಹೋಗಿ ಬಂದಿದ್ದಾರೆ. ಇವರು ಕೂಡ ಕರ್ನಾಟಕದಿಂದ ಹೋದವರೇ. ಆದರೆ ಇವರೆಲ್ಲ ಯಾರೂ ಕೂಡ ಕನ್ನಡದ ಹೆಸರಾಗಲಿ ಅಥವಾ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿದವರಲ್ಲ. ಎಲ್ಲರೂ ಕೂಡ ಬೊಂಬೈ ಹಾಗೂ ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿ ಅಲ್ಲಿಯ ಜನಪ್ರಿಯರಾಗಿ ಹೆಸರು ಮಾಡಿದವರು. ಆದರೆ ಯಶ್ ಅವರ ವಿಷಯದಲ್ಲಿ ಹಾಗಲ್ಲ. ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ಚಿತ್ರರಂಗದಲ್ಲಿ ಬೆಳೆದು ಕನ್ನಡ ಸಿನಿಮಾಗಳ ಮೂಲಕ ದೇಶದಾದ್ಯಂತ ಗುರುತಿಸಿಕೊಂಡು ಈಗ ರಾಷ್ಟ್ರೀಯ ಮಟ್ಟದ ಪ್ರತಿಷ್ಠಿತ ಸ್ಟೇಜ್ ಮೇಲೆ ಕನ್ನಡ ಚಿತ್ರರಂಗವನ್ನ ತೋರಿಸಿದ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿಯ ಮೂಲಕ ಹೋಗಿ ಅಲ್ಲಿ ಕುಳಿತಿರುವುದು ಇದೇ ಮೊದಲನೇ ಸಾರಿ ಅಂತ ಹೇಳಬಹುದು. ಇದೇ ಕಾರಣಕ್ಕೆ ಯಶ್ ಅವರ ಈ ಎಂಟ್ರಿ ಕನ್ನಡಿಗರಿಗೆ ಇನ್ನಷ್ಟು ಸ್ಪೆಷಲ್ ಆಗಿದೆ.
ಇದುವರೆಗೂ ಕನ್ನಡ ಚಿತ್ರರಂಗದಿಂದ ಈ ರೀತಿಯಲ್ಲಿ ಗುರುತಿಸಿಕೊಂಡು ಆಪ್ಕೆ ಅದಾಲತ್ನಲ್ಲಿ ಭಾಗಿಯಾಗಿರುವ ಒಂದು ಸ್ಪೆಷಲ್ ವ್ಯಕ್ತಿ ಅಂತ ಹೇಳ್ಬೋದು. ಎಲ್ಲ ಇಂಟರ್ವ್ಯೂ ಹಾಗೆ ಇದು ಕೂಡ ಅವರ ಮತ್ತೊಂದು ಇಂಟರ್ವ್ಯೂ ಅಂತ ಹೇಳಿ ಸುಮ್ಮನಾಗುವ ವಿಚಾರ ಇದಲ್ಲ. ಯಾಕಂದ್ರೆ ಕನ್ನಡ ಚಿತ್ರರಂಗದ ಪ್ರತಿಭೆ ರಾಷ್ಟ್ರೀಯ ಮಟ್ಟದ ಪ್ರಮುಖ ವೇದಿಕೆಯಲ್ಲಿ ಕಾಣಿಸಿಕೊಂಡ ಮೊಮೆಂಟ್ ಆಗಿದ್ದು, ಇದೇ ಕಾರಣಕ್ಕೆ ಯಶ್ ಅವರ ಆಪ್ಕೆ ಅದಾಲತ್ ಕಟಕಟೆ ಏರಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಇನ್ನು ವೈರಲ್ ಆಗಿರುವ ಫೋಟೋಗಳಲ್ಲಿ ಯಶ್ ಅವರು ಬ್ರೌನ್ ಕಲರ್ ಸೂಟ್ ನಲ್ಲಿ ಕಾಣಿಸಿಕೊಂಡಿದ್ದು, ಅದೇ ಹೇರ್ ಸ್ಟೈಲ್ ಹಾಗೂ ಸ್ವ್ಯಾಗ್ ನಲ್ಲಿ ಶೋನಲ್ಲಿ ಮಿಂಚಿದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಕನ್ನಡದ ಒಬ್ಬ ನಟ ರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ವೀಕ್ಷಕರೇ, ಯಶ್ ಅವರ ಹೊಸ ಹೆಜ್ಜೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಸಿಗೋಣ ಮುಂದಿನ ವಿಶೇಷ ವಿಡಿಯೋದಲ್ಲಿ. ಥ್ಯಾಂಕ್ ಯು.